ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ನೀವು ಟ್ಯಾಬ್ಲೆಟ್ ನುಂಗಿ ಹುಷಾರಾಗಿ ನಿಮಗೆಲ್ಲ ನೆನಪಾಗುತ್ತಲ್ಲ, ಆಗ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗತ್ತಾ. ಈಗ ನೀವು ಮೊದಲು ಟ್ಯಾಬ್ಲೆಟ್ ನುಂಗಿ ತಗೊಳ್ಳಿ. ಏನ್ ಮಾಡ್ತಿದ್ದೀರಾ ನೀವು? ಅದನ್ನೇ ನಾವು ಕೇಳಕ್ ಬಂದಿದೀವಿ. ಅಂತರಾತ್ತೆಗೆ ಏನ್ ಮಾಡಕ್ ಹೊರಟಿದ್ಯಾ ನೀನು? ಅಂತರಾತ್ತೆ, ಇವ್ರು ನಂಬೇಡಿ, ಜೊತೆಲೇ ಇಟ್ಕೊಂಡು ಕುತ್ತಿಗೆ ಕುಯ್ಯೋದು ಅಂತಾರಲ್ಲ, ಆ ತರ ಜಾತಿಯವ್ರು ಇವರು. ಇಲ್ಲ, ಇವ್ರು ಯಾಕೆ ನಿಮ್ ಬಗ್ಗೆ ಈ ತರ ಮಾತಾಡ್ತಿದ್ದಾರೆ? ಅಕ್ಕ, ನಾನ್ ಮಾತಾಡ್ತೀನಿ, ನೀವ್ ಆರಾಮಾಗಿರಿ. ನಿಮ್ಮಿಬ್ರಿಗೂ ಏನಾಗಿದೆ? ನಮಗೇನು ಆಗಿಲ್ಲ, ಆಗಿರೋದೆಲ್ಲ ನಿನಗೆ. ನಾವು ನೋಡ್ತಾ ಇದೀವಿ, ಅಂತರಾತ್ತೆ ಮನೆಗೆ ಬಂದಾಗ್ಲಿಂದ ಅವ್ರ ಜೊತೆನೇ ಓಡಾಡೋದು, ಅವ್ರು ಕ್ಲೋಸ್ ಆಗಕ್ ಟ್ರೈ ಮಾಡೋದು. ಆಗ್ಲೇ ನಮಗ್ ಡೌಟ್ ಬಂದಿತ್ತು. ಆದ್ರೆ ಅದಿವತ್ತು ಕನ್ಫರ್ಮ್ ಆಯ್ತು. ಸರು, ದುರ್ಗಾ, ಅಂತರ ಅಕ್ಕಂಗೆ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಇವಾಗ ನೀವು ಹೋಗಿ, ನಾನು ಅಂತರ ಅಕ್ಕಂಗೆ ಮಾತ್ರೆ ಕೊಡಬೇಕು. ನೀನ್ ಅಂತರಾತ್ತೆಗೆ ಮಾತ್ರೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅಂತರಾತ್ತೆಗೆ ಯಾವ್ದೋ ಕೊಡದೇ ಇರೋ ಮಾತ್ರೆನ ಕೊಟ್ಟು ಒಂದೇ ಸಲಕ್ಕೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಬಾಯಿಗೆ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ನೀನ್ ಮಾತಾಡ್ಬೇಡ ಲೀಲಾ. ಮಾಡೋದೆಲ್ಲ ಮಾಡಿ ಮಳ್ಳಿ ತರ ಆಕ್ಟ್ ಮಾಡ್ತಾ ಇದ್ಯಾ. ಅಂತರಾತೆ, ದಯವಿಟ್ಟು ಈ ಲೀಲಾನ ಯಾವುದೇ ಕಾರಣಕ್ಕೂ ನಂಬೇಡಿ. ನನಗೆ ನಿಮ್ಮ ಆರೋಗ್ಯದ್ದೇ ಚಿಂತೆ ಆಗಿದೆ. ನೀವು ನೋಡಿದ್ರೆ ನಮ್ ಯಾರ ಕೈಲೂ ಮಾತ್ರೆ ತಗೊಳ್ಳಲ್ಲ ಅಂತೀರಾ, ಈ ಲೀಲಾನೇ ಬೇಕು ಅಂತೀರಾ. ಆದ್ರೆ ಈ ಲೀಲಾ ಮಾಡಬಾರದ್ ಕೆಲಸ ಮಾಡ್ತಾಳೆ, ಏನು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾಳೆ. ಗೋಮುಖ ವ್ಯಾಘ್ರ ಇವಳು. ಅತ್ತೆ, ಇವ್ರು ನಿಮಗ್ ಕೊಡಕ್ಕೆ ಅಂತ ಬಂದಿರೋ ಮಾತ್ರೆ ನೀವ್ ತಗೊಳ್ಳೋ ಮಾತ್ರೆ ಅಲ್ವೇ ಅಲ್ಲ. ನಾನು ಅಂತರ ಅಕ್ಕಂಗೆ ಈ ತರ ಕೆಲಸ ಮಾಡ್ತೀನಾ? ನೀವು ಯಾವ್ದೋ ವಿಷಯನ ಯಾವ್ದೋ ವಿಷಯಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ. ಇದು ಅಂತರ ಅಕ್ಕಂಗೆ ಕೊಡ್ಬೇಕಾಗಿರೋ ಮಾತ್ರೆನೆ. ನಾನು ದಿನ ನನ್ನ ಕೈಯಾರೆ ಅವ್ರಿಗೆ ಮಾತ್ರೆ ಕೊಡ್ತೀನಿ. ಯಾವ ಟೈಮಿಗೆ ಯಾವ ಮಾತ್ರೆ ಕೊಡ್ಬೇಕು ಅಂತ ನೀಟಾಗಿ ಇಟ್ಟಿದ್ದೀನಿ. ನೀವೇನ್ ಹೇಳ್ತಿದ್ದೀರಾ? ಇದು ಅಂತರ ಅಕ್ಕಂಗೆ ಕೊಡ್ಬೇಕಾಗಿರೋ ಮಾತ್ರೆನೆ. ಅಂತರಾತೆ, ಇವರು ಬಾಕ್ಸ್ ಅಲ್ಲಿ ಇದ್ದ ಮಾತ್ರೆ ತೆಗೆದು ಬೇರೆ ಮಾತ್ರೆ ಇಡ್ತಾ ಇದ್ದದನ್ನ ನಾನೇ ನನ್ನ ಕಣ್ಣಾರ ನೋಡಿದೀನಿ. ಅದಕ್ಕೆ ನಾನೇ ಸಾಕ್ಷಿ. ಇಷ್ಟೆಲ್ಲ ಮಾಡಿರೋ ನಿನ್ನ ಇನ್ನೂ ಈ ಮನೇಲಿ ಇಟ್ಕೊಂಡ್ರೆ ಅಂತರಾತ್ತೆ ಕೊಟ್ಟಿರೋ ಇದೇ ಮಾತ್ರನ ನಾಳೆ ಮನೆಯವ್ರಿಗೆಲ್ರಿಗೂ ತಿನ್ಸಿ ಇಡೀ ಮನೆನೇ ನಾಶ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೌದಕ್ಕ, ಇವ್ರನ್ನ ಸುಮ್ನೆ ಬಿಡಬಾರ್ದು. ಈಗ್ಲೇ ಏಜೆ ಹತ್ರ ಕರ್ಕೊಂಡು ಹೋಗ್ಬೇಕು. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅಂತರಾತ್ತೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅತ್ತೆ, ಇವತ್ತು 2ರಲ್ಲಿ 1 ತೀರ್ಮಾನ ಆಗುತ್ತೆ. ಸರು, ನೀನ್ ಹೋಗಿ ಡಾಕ್ಟರ್ ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಮಾತ್ರೆ ತಗೊಂಬ. ಇವಳನ್ನ ಏಜೆಗೆ ನಾನು ಒಪ್ಪಿಸ್ತೀನಿ. ಸರಿ ಅಕ್ಕ. ಅದೇ, ನಿಮಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ ಅಲ್ವಾ? ಇವತ್ತು ಸತ್ಯ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಬಾಲಿಲ್ಲ ದುರ್ಗಾ,
ನಾನು ಕಂಪ್ಲೀಟ್ ಚೆಕ್ ಮಾಡ್ಬಿಟ್ಟು ಅದನ್ನು ಮೇಲ್ ಮಾಡಿದ್ದೀನಿ. ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ನನಗೆ ಕನ್ಫರ್ಮ್ ಮಾಡಿ. ಯಾ ಥ್ಯಾಂಕ್ ಯು. ದುರ್ಗಾ ಅವ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ದುರ್ಗಾ ಅವ್ರೆ ಎಲ್ಲಿ ಕರ್ಕೊಂಡು ದುರ್ಗಾ ಇಲ್ಲ ಏನಾಯ್ತು? ಏಜೆ, ಜನಕ್ಕೆ ಅನ್ಯಾಯ ಆದ್ರೆ ಕೋರ್ಟ್ಗೆ ಹೋಗ್ತಾರೆ. ಆದ್ರೆ ನಮ್ಮನೇಲಿ ಯಾರಿಗಾದ್ರೂ ಅನ್ಯಾಯ ಆದ್ರೆ ನಾವು ನಿಮ್ಮ ಹತ್ರ ಬರ್ತೀವಿ. ಯಾಕೆ ಅಂದ್ರೆ ನೀವು ಸಂಬಂಧನೂ ನೋಡದೆ ನ್ಯಾಯ ಯಾರ ಪರವಾಗಿರುತ್ತೋ ಅವ್ರ ಪರವಾಗಿ ತೀರ್ಪು ಹೇಳ್ತೀರಾ ಅಂತ. ಅನ್ಯಾಯನ ಯಾರಿಗಾಯ್ತು? ನಿಮ್ಮ ಹೆಂಡತಿ, ನಮ್ಮ ಅತ್ತೆ ಅಂತರ ಅವ್ರಿಗೆ. ಅಂತರಾಗೆ ಅನ್ಯಾಯನ? ಹೌದು ಏಜೆ, ಅನ್ಯಾಯ ಮಾಡಿರೋದು ಬೇರೆ ಯಾರೂ ಅಲ್ಲ, ಲೀಲಾ ಅವರು. ಪದೇ ಪದೇ ಇಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಮನೆ ಅಂತ ಅನ್ಸ್ಕೊಳ್ಳುತ್ತೆ ಮೇಡಮ್. ಇನ್ನೇನು ಕತೆ ಹೇಳ್ತಾರೋ ಬಾಸ್, ಏನು ಮಾಡ್ತಾರೋ ನನಗಂತೂ ಭಯ ಸ್ಟಾರ್ಟ್ ಆಗಿದೆ. ದುರ್ಗಾ ಅವ್ರು ಹೇಳೋದ್ರಲ್ಲಿ ಯಾವ್ದು ಸತ್ಯ ಇಲ್ಲ. ಮೊದಲು ನಾನ್ ಮಾತಾಡ್ತೀನಿ ಇರಿ ಲೀಲಾ ಅವರೇ, ಆಮೇಲೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಏಜೆನೇ ಡಿಸೈಡ್ ಮಾಡ್ತಾರೆ. ಓಕೆ ಫೈನ್. ಫೈನಲಿ ಏನಾಯ್ತು ಅಂತ ಹೇಳ್ತೀರಾ ಅಥವಾ ಮಾತಾಡ್ತಾನೆ ಇರ್ತೀರಾ? ಅಂತಾರೆ ನೀವಾದ್ರೂ ಹೇಳಿ, ನಿಮ್ಗೇನು ತೊಂದರೆ? ಅದನ್ನ ನಾನು ಹೇಳ್ತೀನಿ ಏಜೆ. ಆಕ್ಚುಯಲ್ ಆಗಿ ಏಜೆ ಅಂತರಾತ್ತೆಗೆ ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟ್ಸು ಇದು. ಆದ್ರೆ ಲೀಲಾ ಅವರು ಅಂತರಾತ್ತೆಗೆ ಕೊಟ್ಟಿದ್ದ ಟ್ಯಾಬ್ಲೆಟ್ಸು, ಅಕ್ಕ ಕೊಡಿ ಇಲ್ಲಿ, ಇದು. ಅಂತರಾತ್ತೆ ಇರೋ ಕಂಡೀಷನ್ಗೆ ಆ್ಯಕ್ಚುಲ್ ಆಗಿ ಈ ಟ್ಯಾಬ್ಲೆಟ್ಸ್ನ ಕೊಡೋ ಹಾಗೆ ಇಲ್ಲ, ಕೊಟ್ಟರೆ ಜೀವಕ್ಕೆ ಅಪಾಯ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಯಾರ ಮೇಲೆ ಆರೋಪ ಮಾಡ್ತಿದ್ಯಾ? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು. ಇಲ್ಲ ಏನಮ್ಮ ನೀನು ಅವಳು ಹೇಳೋದನ್ನೆಲ್ಲ ಸುಮ್ಮನೆ ಕೇಳ್ಕೊಂಡು ನಿಂತಿದೀಯಲ್ಲ ಅಲ್ವೋರಾ? ಇವ್ರಿಗೆ ಹೀಗೆಲ್ಲ ಮಾತಾಡಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದೀಯಾ? ಅಜ್ಜಿ, ನಿಮಗೆ ಲೀಲಾ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನ ನಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಆದ್ರೆ ತಪ್ಪು ಮಾಡ್ತಿದ್ರು ಅದನ್ನ ಪ್ರಶ್ನೆ ಮಾಡದೇ ಇರೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಹೌದು ಅಜ್ಜಿ, ಲೀಲಾ ಅಂತರಾತ್ತೆಗೆ ಆ ಟ್ಯಾಬ್ಲೆಟ್ಸ್ನ ಕೊಡ್ತಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದೆ. ಅವಳೇ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದು. ನಾನ್ ಕ್ರಾಸ್ ಚೆಕ್ ಮಾಡಿ ಆ ಟ್ಯಾಬ್ಲೆಟ್ಸ್ ಅಲ್ಲ ಅಂತ ತಿಳ್ಕೊಂಡು ದುರ್ಗಾ ಅಕ್ಕನ ಹತ್ರ ಹೋಗಿ ಹೇಳಿದ್ದಕ್ಕೆ ದುರ್ಗಾ ಅಕ್ಕ ಹೋಗಿ ತಡೆದ್ರು. ಇಲ್ಲ ಅಂದಿದ್ರೆ ಅಂತರಾತ್ತೆ ಆ ಟ್ಯಾಬ್ಲೆಟ್ಸ್ನ ತಗೊಂಡ್ಬಿಡ್ತಿದ್ರು. ಅಂತರಾತ್ತೆ ಆ ಟ್ಯಾಬ್ಲೆಟ್ಸ್ನ ತಗೊಂಡು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವು ತಡ್ಕೋತಿದ್ರ ಈಚೆ?
ವೆರಿ ಗುಡ್ ಪರ್ಫಾರ್ಮೆನ್ಸ್ ಸರು. ಅಂತರಾತ್ಮೆಗೆ ತೊಂದರೆ ಆಗುತ್ತೆ ಅಂದರೆ ಏಜೆ ಯಾರನ್ನೂ ಸುಮ್ಮನೆ ಉಳಿಸಲ್ಲ. ಲೀಲಾನ ಈಗಿಂದೀಗಲೇ ಕತ್ತು ಹಿಡಿದು ಮನೆಯಿಂದ ಹೊರಗೆ ಹಾಕ್ತಾರೆ. ಅಷ್ಟಾದರೆ ನಮ್ಮ ಪ್ಲ್ಯಾನು ಸಕ್ಸಸ್ ಆದಂಗೆ ಲೆಕ್ಕ. ಒಂದ್ ನಿಮಿಷ. ಇಲ್ಲೇನು ನಡೀತಿದೆ ಅಂತ ನನ್ಗೆ ಗೊತ್ತು. ಯಜಿ ಸರ್, ನೀವೇನೇ ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ರೂಪಾ, ಒಂದು ನಿಮಿಷ. ಇಷ್ಟೊತ್ತು ಸರು ಮತ್ತು ದುರ್ಗಾ ಮಾತಾಡಿದ್ದಾರೆ. ಈಗ ನಾನು ಮಾತಾಡ್ತೀನಿ. ನನಗೇನೂ ನೆನಪಿಲ್ಲ. ಇದು ಇವ್ರ ಮನೆ ವಿಷಯ. ನಾನು ಯಾಕೆ ಮಾತಾಡಬೇಕು ಅಂತ ಸುಮ್ಮನಿರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ. ನಾನು ಈ ಮನೆಗೆ ಬಂದು ಸ್ವಲ್ಪ ದಿನ ಆಯಿತು. ನನಗೆ ನೀವೆಲ್ಲ ಯಾರು ಅಂತಲೂ ನೆನಪಿಲ್ಲ. ನೀವೆಲ್ಲ ಹೇಳೋ ಪ್ರಕಾರ ನಾನು ನಿಮಗೆ ಹತ್ರದ ಸಂಬಂಧ ಅಂತ. ಆದರೆ ಲೀಲಂಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಅವಳು ಯಾವ ಜನ್ಮದಲ್ಲಿ ನನಗೆ ತಂಗಿ ಆಗಿದ್ಲೋ ಏನೋ. ಈ ಮನೆಗೆ ಬಂದಾಗಿಂದ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಂಥವಳು ನನಗೆ ತೊಂದರೆ ಮಾಡ್ತಾಳ? ನನಗೆ ಈ ಮನೇಲಿ ಇರೋಕೆ ಇಷ್ಟ ಇಲ್ಲದೆ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ನನ್ನನ್ನು ತಡೆದು ನನಗೆ ಈ ಮನೆ ಏನಾಗಬೇಕು, ಈ ಮನೆಯವರೆಲ್ಲ ನನಗೇನಾಗಬೇಕು ಅಂತ ತಿಳಿಸಿ ಹೇಳಿದ್ದು ಇದೇ ಲೀಲಾ. ಆಗಲೂ ನಾನು ಒಪ್ಪದೇ ಇದ್ದಾಗ ನಿಮ್ಮ ಕಣ್ಣಲ್ಲಿ ಖುಷಿ ಕಾಣಬೇಕು, ಈ ಮನೆಯವರೆಲ್ಲ ಮತ್ತೆ ಒಂದಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಕಾಲು ಹಿಡಿದು ಬೇಡ್ಕೊಂಡು ನಾನು ಮತ್ತೆ ಇಲ್ಲೇ ಉಳ್ಕೊಳ್ಳೋ ಥರ ಮಾಡಿದ್ಲು. ನಾನು ಈ ಮನೇಲಿ ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೂ ಕಾರಣ ಲೀಲಾ. ಯಾರೋ ಯಾರಿಗೋ ಯಾಕೆ ಖುಷಿ ಕೊಡಬೇಕು? ಆದರೆ ಲೀಲಾ ಬದುಕಿರೋದು ಬೇರೆಯವ್ರ ಸಂತೋಷಕ್ಕೋಸ್ಕರ. ಒಂದು ವೇಳೆ ಲೀಲಾ ಏನಾದರೂ ನನಗೆ ವಿಷ ಕೊಟ್ಟರೆ ನಾನು ಅದನ್ನು ಸಂತೋಷವಾಗಿ ಕುಡಿತೀನಿ. ಯಾಕೆಂದರೆ ಅವಳು ಒಳ್ಳೆತನ ವಿಷಾನೂ ಕೂಡ ಅಮೃತ ಮಾಡಿಬಿಡುತ್ತೆ. ಮೊದಲು ಲೀಲಾ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅವಳು ಎಂಥವಳು, ಅವಳ ಮನಸ್ಸು ಎಂಥದ್ದು ಅಂತ ತಿಳ್ಕೊಂಡು ಆರೋಪ ಮಾಡಿ. ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ಲೀಲಾ ಈ ತಪ್ಪನ್ನು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾನು ಒಪ್ಕೊಳ್ಳೋದು ಇಲ್ಲ. ರೂಪಾ, ನೀನೇನೋ ಹೇಳಕ್ಕೆ ಬಂದಿಯಲ್ಲ, ಏನದು? ಸರ್, ಒಂದ್ಸಲ ಇದನ್ನ ನೋಡಿ ಸರ್.
ಗ್ಯಾಪ್ ಆದಮೇಲೆ ಈ ಮನೆಗೆ ಒಳ್ಳೇದಾಗಲಿ ಅಂತ ಮನೆ ಹಾಳು ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಯಾರ ಕೈಗೂ ಸಿಕ್ಕಾಕೊಳ್ದೆ ಸಕ್ಸಸ್ ಸಿಗೋ ಹಾಗೆ ಮಾಡಪ್ಪ. ನಿಂಗೆ ಅಲ್ಪ ಸ್ವಲ್ಪ ಕೆಟ್ಟ ಬುದ್ಧಿ ಇದೆ ಅಂತ ಗೊತ್ತಿತ್ತು, ಅದಿಷ್ಟೊಂದು ನೀಚ್ ಬುದ್ಧಿ ಇದೆ ಅಂತ ಗೊತ್ತಿರ್ಲಿಲ್ಲ. ಛೀ, ಹಿಂದೆ ಮುಂದೆ ನೋಡದೆ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಈಗ ಎಲ್ಲರೂ ಉಗಿತಾರೆ, ಮುಖ ತುಂಬ ಉಗಿಸ್ಕೊ, ನೀನು ಡಿಫೆಂಡ್ ಮಾಡ್ಕೋಬೇಡ. ಅಲ್ಲಮ್ಮ ಸರು, ನೀನಾಗೆ ತಪ್ಪು ಮಾಡಿ ಕಣ್ಣಾರೆ ನೋಡ್ದೆ ಅಂತ ಹೇಳಕ್ಕೆ ನಿಂಗೆ ಹೇಗಮ್ಮ ಮನಸ್ಸು ಬಂತು? ಏನೇನೆಲ್ಲ ಮಾತಾಡ್ದೆ ಸರು ನೀನು ಮಾಡಿರೋ ಕೆಲಸ ನೋಡಿ ನನಗೆ ಅಸಹ್ಯ ಅನಿಸ್ತಿದೆ. ಛೀ, ನೀನ್ ಮಾಡಿರೋ ಕೆಲಸದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ 2 ಜೀವ ಅಪಾಯಕ್ಕೆ ಸಿಕ್ಕಾಕೋತಿದ್ವು. ಅಂತ ದ್ವೇಷ ಏನಮ್ಮ ನಿನಗೆ ಲೀಲಾ ಮೇಲೆ? ಅಂತರಾಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಪ್ಲೀಸ್ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ವಿಷಯಕ್ಕೆ ಯಾರೂ ಜಗಳ ಮಾಡೋದು ಬೇಡ. ನನಗೆ ಈ ಜಗಳ, ಬೈಗಳ, ಕೋಪ ಅಂದರೆ ತುಂಬಾ ಇರಿಟೇಟ್ ಆಗುತ್ತೆ. ಪ್ಲೀಸ್ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸಮಸ್ಯೆಗಳು ಏನೇ ಇದ್ರೂ ಅದನ್ನು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅದನ್ನು ಬಿಟ್ಟು ಈ ಜಗಳ ಎಲ್ಲ ಮಾಡೋದು ಬೇಡ. ಈ ಜಗಳದಿಂದ ನೋವೇ ಜಾಸ್ತಿ. ಆ ನೋವು ನನ್ನಿಂದ ಆಗಬಾರ್ದು. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೋಗೋಣ. ರೂಪಾ, ಇನ್ನೊಂದ್ಸಲ ನನಗೆ ಹೇಳ್ದೆ ಈ ಕೆಲಸ ಎಲ್ಲ ಮಾಡಬೇಡ. ಹೋಗು. ಮೇಡಮ್, ನಿಜವಾಗ್ಲೂ ನಾನು ನಿಮ್ಗೆ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿದ್ಯಾ? ನೋ ರೂಪಾ, ನಾಟ್ ಅಟ್ ಆಲ್. ನೀನು ತುಂಬ ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನು ಬರದೇ ಹೋಗಿದ್ದಿದ್ರೆ ಲೀಲಾದೇ ತಪ್ಪು ಅಂತ ಎಲ್ಲರೂ ನಂಬ್ತಿದ್ರು. ನನಗೆ ಗೊತ್ತು, ಲೀಲಾ ಯಾವತ್ತೂ ಅಂಥ ಕೆಲಸ ಮಾಡೋಳಲ್ಲ. ಯಾಕೆ ಅಂದರೆ ಅವಳು ನನ್ನನ್ನು ಇಷ್ಟು ದಿನ ನೋಡ್ಕೊಂಡಿದ್ದ ರೀತಿಲೇ ನನಗೆ ಆ ನಂಬಿಕೆ ಬಂದಿದೆ. ನೀನು ಬರದೇ ಹೋಗಿದ್ದಿದ್ರೆ ಲೀಲಾ ಮೇಲೆ ಎಲ್ಲರೂ ಸೇರಿಕೊಂಡು ಆರೋಪ ಮಾಡಿಬಿಡ್ತಿದ್ರು. ಹೌದು ಮೇಡಮ್,
ಆ ವಿಡಿಯೋ ಇಲ್ಲ ಅಂದಿದ್ರೆ ಅವ್ರು ನನ್ನ ಮೇಲೂ ಏನೋ ಒಂದು ಸುಳ್ಳು ಹೇಳಿ ಲೀಲಾ ಮೇಡಮ್ ಮೇಲೆ ತುಂಬ ಕೆಟ್ಟಾಗಿ ಮಾತಾಡಿರೋರು. ನನಗೆ ಮೊದಲಿಂದನೂ ಅನುಮಾನ ಇತ್ತು ರೂಪ. ಈ ಮನೆಯಲ್ಲಿ ಕೆಲವ್ರಿಗೆ ಲೀಲಾ ಕಂಡ್ರೆ ಆಗಲ್ಲ, ಅದು ಈಗ ಕನ್ಫರ್ಮ್ ಆಯಿತು. ಈ ಮನೆಯಲ್ಲಿ ಲೀಲಾಗೆ ಈ ಮಟ್ಟಕ್ಕೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ಲೀಲಾ ಪರಿಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ರೂಪ, ಇನ್ಮೇಲೆ ಆಗಿದ್ದಾಗಲಿ ಲೀಲಾಗೆ ಇನ್ನು ಮುಂದೆ ಯಾರಿಂದನೂ ತೊಂದರೆನೂ ಆಗಬಾರ್ದು, ಮೋಸನೂ ಆಗಬಾರ್ದು. ನಾನು ಹಾಗೆ ನೋಡ್ಕೋತೀನಿ. ಎಂಥ ಮಾತು ಹೇಳಿದ್ಯಮ್ಮ. ನಿನ್ನ ಮಾತು ಕೇಳಿ ಮನಸ್ಸು ತಂಪಾಗೋಯ್ತು. ಹೌದು ಅತ್ತೆ, ನೀವು ಆಡಿದ ಮಾತು ನೋಡಿದ್ರೆ ಇನ್ಮೇಲೆ ಯಾವುದೇ ಸಮಸ್ಯೆ ಬರೋದೇ ಇಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂತು. ನಿಜ ಹೇಳ್ತೀನಿ ಅಂತ ನಿನ್ನ ನೋಡಿದಾಗ ನೀನು ಈ ಮನೆಗೆ ಬಂದರೆ ಏನೇನೋ ಅನಾಹುತ ಆಗಿಬಿಡುತ್ತೆ, ಈ ಸಂಸಾರದ ಸೂತ್ರ ಹರಿದು ಹೋಗ್ಬಿಡುತ್ತೆ ಅಂತ ನನ್ನಷ್ಟಕ್ಕೆ ನಾನೇ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೆ.